ಹೆಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಆರ್ಡಿನೋ ಊನೋ ಅದ್ರ ಪಾರ್ಟ್ಸು, ಅದು ಹೆಂಗೆ ವರ್ಕ್ ಆಗುತ್ತೆ, ಯಾವ್ಯಾವ ಪಾರ್ಟ್ಸ್ ಎಲ್ಲೆಲ್ಲಿರುತ್ತೆ, ಏನೇನು ಯೂಸಸ್ಸು ಎಲ್ಲದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇದು ಆರ್ಡಿನೋ ಊನೋ ಬೋರ್ಡು. ಇದರಲ್ಲಿ ಏನೇನಿರುತ್ತೆ, ಇಲ್ಲೊಂದು ಬಟನ್ ಇರುತ್ತೆ, ಅದು ರೀಸೆಟ್ ಬಟನ್ ಅಂತ. ಏನಾಗಲಿ ರೀಸೆಟ್ ಮಾಡೋಕ್ಕೆ ಒಂದ್ಸಲ ಈಗ ರಿಫ್ರೆಶ್ ಮಾಡ್ದಂಗೆ ರೀಸೆಟ್ ಮಾಡ್ಬೋದು ನಾವು ಇಡೀ ಪ್ರೋಗ್ರಾಮ್ನ. ಇದು ಯು ಎಸ್ ಬಿ ಜಾಕ್ ಏನು ಮಾಡುತ್ತೆ ಅಂದರೆ, ಈಗ ನಾವು ಈಗ ಹಾರ್ಡ್ವೇರಲ್ಲಿ ಕೋಡ್ ಮಾಡ್ತಾ ನಾವೇನು ಮಾಡಬೇಕಾಗತ್ತೆ ಅಂದರೆ, ಆರ್ಡಿನೋ IDE ಅಂತ ಒಂದು ಸಾಫ್ಟ್ವೇರ್ ಬರುತ್ತೆ, ಅದರಲ್ಲಿ ನಾವು ಕೋಡ್ ಬರಿತೀವಿ. ಆ ಕೋಡನ್ನು ಇದರಲ್ಲಿ ಅಪ್ಲೋಡ್ ಮಾಡಬೇಕಲ್ಲ, ಅಪ್ಲೋಡ್ ಮಾಡೋಕ್ಕೆ ನಾವು ನಮ್ಮ ಹತ್ರ E2B ಕೇಬಲ್ A2B ಅಂತ, ಈ ಕೇಬಲ್ USB A2B ಇಲ್ಲ ಕೇಬಲ್ A2B ಇದ್ರ ಹೆಲ್ಪಿಂದ ನಾವು ಒಂದು ಎಂಡನ್ನು ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ತೀವಿ, ಇನ್ನೊಂದು ಎಂಡನ್ನು ಈ USB ಕನೆಕ್ಟ್ ಮಾಡಿ ಎಲ್ಲದನ್ನು ನಾವು ಬರ್ದಿದ್ದು ಕೋಡನ್ನು ಟ್ರಾನ್ಸ್ಫರ್ ಮಾಡಿ ರನ್ ಮಾಡೋ ಥರ ಮಾಡ್ತೀವಿ. ಇದು ಪವರ್ ಸಪ್ಲೈ ಕೊಡೋಕ್ಕೆ. ಇದ್ರ ಪವರ್ ಸಪ್ಲೈ 5 to 12 ವೋಲ್ಟ್ ಸಪ್ಲೈ ನಾವು ಕೊಡ್ಬೋದು ಇದಕ್ಕೆ. ಓಕೆ, ನೆಕ್ಸ್ಟು ಇದೇನಪ್ಪ ಅಂದರೆ, ಈಗ ಇದೇನಪ್ಪ ಅಂದರೆ, ಇದೇ ಬ್ರೇನ್ ಆಫ್ ದಿ ಆರ್ಡಿನೋ. ಇದು ಮೈಕ್ರೋ ಕಂಟ್ರೋಲರ್ ಏನು ಮಾಡುತ್ತೆ, ಇದು ಎಲ್ಲ ನಾವು ಕೊಟ್ಟಿರೋ ಪ್ರೋಗ್ರಾಮ್ನ ಅಪ್ಲೋಡ್ ಮಾಡಿರ್ತೀವಲ್ಲ USB ಜಾಕಿಂದ, ಇಲ್ಲಿಗೆ ಅಪ್ಲೋಡ್ ಮಾಡಿರ್ತೀವಲ್ಲ, ಅದನ್ನೆಲ್ಲ ಇಲ್ಲೇ ಸ್ಟೋರ್ ಆಗಿ ಇದು ಎಲ್ಲ ಇನ್ಪುಟ್ಟು ಔಟ್ಪುಟ್ಟು ಹೇಗೆ ವರ್ಕ್ ಆಗಬೇಕು ಎಲ್ಲದನ್ನು ಇದೇ ಕಂಟ್ರೋಲ್ ಮಾಡುತ್ತೆ. ಓಕೆ, ಇದ್ರ ಸ್ಪೆಸಿಫಿಕೇಶನ್ ಏನಪ್ಪ ಅಂದರೆ, ಇದು 8 ಬಿಟ್ ಮೈಕ್ರೋ ಕಂಟ್ರೋಲರ್ ಆಗಿರುತ್ತೆ. ಇದು ನಾವು ತಗೊಂಡಿದ್ದು ATmega32A8 ಅಂತ. ಇದು 8 ಬಿಟ್ ಮೈಕ್ರೋ ಕಂಟ್ರೋಲರ್, 16 MHz ಸ್ಪೀಡು. ಆಮೇಲೆ ಫ್ಲ್ಯಾಶ್ ಮೆಮೊರಿ 32 KB ಇರುತ್ತೆ, ರ್ಯಾಮು 2 KB ಇರುತ್ತೆ. ಆಮೇಲೆ EEPROM ಅಂದರೆ ಎಲೆಕ್ಟ್ರಿಕಲಿ ಎರೇಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ. ಇದ್ರದ್ದು 1 KB ಇರುತ್ತೆ. ಇದು ಏನಕ್ಕಪ್ಪ ಅಂದರೆ, ಎಲೆಕ್ಟ್ರಾನಿಕಲಿ ಎರೇಸಬಲ್ ಅಂದರೆ, ಈಗ ನಾವು ಒಂದು ಪ್ರಾಜೆಕ್ಟ್ ಮಾಡ್ತಾ ಒಂದು ಕೋಡ್ ಅಪ್ಲೋಡ್ ಮಾಡಿರ್ತೀವಿ. ಈಗ ನಾವು ನೆಕ್ಸ್ಟ್ ಪ್ರಾಜೆಕ್ಟಿಗೆ ಬೇರೆ ಆರ್ಡಿನೋ ಊನೋ ಇರಲಿಲ್ಲ ಅಂದರೆ ಇದನ್ನೇ ಯೂಸ್ ಮಾಡಬೇಕಂದ್ರೆ, ಈಗ ಫಸ್ಟ್ ಅಪ್ಲೋಡ್ ಮಾಡಿದ್ದು ನಾನು ಡಿಲೀಟ್ ಮಾಡಿ ಮತ್ತೆ ಇನ್ನೊಂದು ಕೋಡನ್ನು ಅಪ್ಲೋಡ್ ಮಾಡ್ಬೋದು. ಅದಕ್ಕೆ ನಾವು ಎಲೆಕ್ಟ್ರಿಕಲಿ ಎರೇಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ ಅಂತ ಕರಿತೀವಿ. ಇದು 1 KB ಇರುತ್ತೆ. ನೀವು ಥಿಂಕ್ ಮಾಡ್ತಿರ್ಬೋದು, ಏನಿದು ಇಷ್ಟಿಷ್ಟೇ ಸ್ಪೇಸು ಸ್ಟೋರೇಜ್ ಇದೆಯಲ್ಲ, ನಮ್ಮ ಮೊಬೈಲೆಲ್ಲ ಜಾಸ್ತಿ ಇರುತ್ತೆ, 64 ಹಂಗೆಲ್ಲ ಇರುತ್ತೆ, ರ್ಯಾಮ್ 2 KB ಅಷ್ಟೇ ಇದೆಯಲ್ಲ, ಯಾಕಪ್ಪ ಅಂದರೆ ಇದು ಮೈಕ್ರೋ ಕಂಟ್ರೋಲರ್. ಇದು ಓನ್ಲಿ ನಾವು ಕೊಟ್ಟಿರೋ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ ಮಾತ್ರ ರನ್ ಮಾಡುತ್ತೆ. ಈಗ ಪ್ರೊಸೆಸರ್ ಥರ, ಈಗ ಮೊಬೈಲ್ ಥರ ಎಲ್ಲ ಇನ್ಸ್ಟ್ರಕ್ಷನ್ ಅಲ್ಲ, ಬರೀ ಒಂದು ಕೊಟ್ಟಿರೋ ಇನ್ಸ್ಟ್ರಕ್ಷನ್. ಈಗ ವಾಷಿಂಗ್ ಮಿಷಿನ್ ಹೆಂಗೆ ಬಟ್ಟೆ ಮಾತ್ರ ಒಗೆಯುತ್ತೋ, ಬಟ್ಟೆ ಒಗ್ದು ಡ್ರೈ ಮಾಡಿ ಆಮೇಲೆ ತಾನೇ ಆಫ್ ಆಗುತ್ತೋ, ಅದೇ ಥರ ಇದು ಕೂಡ. ಈಗ ವಾಷಿಂಗ್ ಮಿಷಿನಿಗೆ ಹೋಗಿ ನಾವು ಓವನ್ ಥರ ವರ್ಕ್ ಅಂದರೆ ಆಗಲ್ಲ, ಅದು ಮಾಡಲ್ಲ. ಸೊ ಅದು ಕೊಟ್ಟಿರೋ ಟಾಸ್ಕ್ ಮಾತ್ರ ಮಾಡುತ್ತೆ ಮೈಕ್ರೋ ಕಂಟ್ರೋಲರ್, ಓನ್ಲಿ 1 ಟಾಸ್ಕ್. ಈಗ ನೆಕ್ಸ್ಟು ಇಲ್ಲಿ ಅನಲಾಗ್ ಪಿನ್ಸ್ ನಾವು ತಗೋಣ. A0, A1, A2, A3, A4, A5. ನಮ್ಮ ಹತ್ರ 6 ಅನಲಾಗ್ ಪಿನ್ಸ್ ಇದೆ, A0 ಇಂದ A5 ತನಕ. ಇದೇನು ಮಾಡುತ್ತೆ ಅಂದರೆ, ಸೆನ್ಸರ್ ವ್ಯಾಲ್ಯೂನ ರೀಡ್ ಮಾಡುತ್ತೆ. ಈಗ ನಾವು ಸೌಂಡ್ ಇನ್ಪುಟ್ ಕೊಟ್ವಿ, ಈಗ ನಮ್ಮ ಹತ್ರ ಒಂದು ಸೌಂಡ್ ಇತ್ತು, ಅದು ಇನ್ಪುಟಾಗಿ ಕೊಟ್ವಿ. ಈಗ ಡೈರೆಕ್ಟಾಗಿ ಕೊಟ್ಟರೆ ಅರ್ಥ ಆಗಲ್ಲ ಇದಕ್ಕೆ. ಸೊ ನಾವು ಈಗ ಅನಲಾಗ್ ಪಿನ್ಸ್ ಮುಖಾಂತರ ಕೊಟ್ಟರೆ, ಅನಲಾಗ್ ಪಿನ್ಸ್ ಏನು ಮಾಡುತ್ತೆ ಅಂದರೆ, ಈಗ ಯಾವುದೇ ಆಗಲಿ ಹ್ಯೂಮಿಡಿಟಿ, ಟೆಂಪ್ರೇಚರ್ ಆಗಿರಲಿ, ಸೌಂಡ್ ಆಗಿರಲಿ, ನಾವು ಅನಲಾಗ್ ಪಿನ್ಸಿಗೆ ಕನೆಕ್ಟ್ ಮಾಡಿದರೆ ಅದೇನು ಮಾಡುತ್ತೆ, ಸಿಗ್ನಲ್ನ ರೀಡ್ ಮಾಡುತ್ತೆ. ಫಸ್ಟ್ ಕೊಟ್ಟಿರೋದು ಸಿಗ್ನಲ್ನ ರೀಡ್ ಮಾಡಿ ಅದನ್ನು ಡಿಜಿಟಲ್ ಸಿಗ್ನಲಾಗಿ ಕನ್ವರ್ಟ್ ಮಾಡುತ್ತೆ. ಆಮೇಲೆ ಅದು ಮೈಕ್ರೋ ಕಂಟ್ರೋಲರ್ ಕೊಟ್ಟು ಅದು ನೆಕ್ಸ್ಟ್ ಪ್ರೊಸೆಸ್ ಮಾಡ್ಕೊಳ್ಳುತ್ತೆ.
ಓಕೆ, ಇದೇ ಅನಲಾಗ್ ಪಿನ್ನಿಂದ ಯೂಸಸ್. ಏನೇ ಒಂದು ಸೆನ್ಸರ್ ಕೊಟ್ಟರು ನಾವು ಅನಲಾಗ್ ಪಿನ್ಸಲ್ಲೇ ಕನೆಕ್ಟ್ ಮಾಡ್ತೀವಿ. ಓಕೆ, ನೆಕ್ಸ್ಟು ಇಲ್ಲಿ ಮೇಲೆ ಇದನ್ನು ನೋಡ್ತಾ ಹೋಗೋಣ. ಫಸ್ಟ್ ಬಂತು IOREF, ಇನ್ಪುಟ್ ಔಟ್ಪುಟ್ ರೆಫರೆನ್ಸ್. ನೋಡ್ತಾ ಹೋಗೋಣ ಒಂದಾಗೆ. ಇನ್ಪುಟ್ ಔಟ್ಪುಟ್ ರೆಫರೆನ್ಸ್ ಇದು ಫಸ್ಟ್ ಬಂತು. ಇದು ರೀಸೆಟ್. ಇದು ಏನು ಮಾಡುತ್ತೆ? ರೀಸೆಟ್ ಮಾಡುತ್ತೆ. ಪ್ರೋಗ್ರಾಮ್ ರೀಸೆಟ್ ಮಾಡಬೇಕಾದ್ರೆ ಇದಕ್ಕೆ ಕನೆಕ್ಟ್ ಮಾಡ್ತೀವಿ. 3.3. ಈಗ ಒಂದೊಂದು ಸೆನ್ಸರಿಗೆ ನಮಗೆ 3.3 ವೋಲ್ಟ್ಸ್ ಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ನಾವು ಇದಕ್ಕೆ ಕನೆಕ್ಟ್ ಮಾಡ್ತೀವಿ 3.3. ಈಗ ಒಂದೊಂದು ಸೆನ್ಸರಿಗೆ 3.3 ವೋಲ್ಟ್ ಬೇಕಾಗಿರುತ್ತೆ. ಸೊ ಅವಾಗ ನಾವು 3.3 ಇದಕ್ಕೆ ಕನೆಕ್ಷನ್ ಕೊಡ್ತೀವಿ. ಓಕೆ, ಒಂದೊಂದಕ್ಕೆ 5 ವೋಲ್ಟ್ ಬೇಕಾದಾಗ ಕೆಳಗಿನ ಪಿನ್ 5 ವೋಲ್ಟ್ ಪಿನ್ನಿಗೆ ಕನೆಕ್ಟ್ ಮಾಡ್ತೀವಿ. ಇದು 5 ವೋಲ್ಟ್ ಔಟ್ಪುಟ್ ಕೊಡುತ್ತೆ. ಇದು 3.3 ಪ್ರೊವೈಡ್ ಮಾಡುತ್ತೆ ಕೊಟ್ಟಿರೋ ಪಿನ್ನಿಂದ. ನೆಕ್ಸ್ಟು 2 ಗ್ರೌಂಡ್ ಇದೆ. 2 ಗ್ರೌಂಡು. ಆಮೇಲೆ ವಿಇನ್, ಎಕ್ಸ್ಟರ್ನಲ್ ಇನ್ಪುಟ್ ವೋಲ್ಟೇಜ್. ಈಗ ನಮಗೆ ಎಕ್ಸ್ಟ್ರಾ ಇನ್ಪುಟ್ ಬೇಕಂದರೆ ವಿಇನ್ನಿಗೆ ಕೊಡ್ತೀವಿ. ಇದಾದರೆ ಒಂದು ಕಂಡೀಷನ್ ಏನಂದರೆ ವಿಇನ್ನು 5 ವೋಲ್ಟ್ಗಿಂತ ಜಾಸ್ತಿ ಹೋಗಬಾರ್ದು. 5 ವೋಲ್ಟ್ಗಿಂತ ಜಾಸ್ತಿ ಹೋಗಬಾರ್ದು. ವಿದಿನ್ 5 ವೋಲ್ಟ್. ಇದು ಮೇನ್ ಇಂಪಾರ್ಟೆಂಟ್ ಪಾಯಿಂಟು. ಯಾಕಂದರೆ 5 ವೋಲ್ಟ್ಗಿಂತ ಮೇಲೆ ಹೋದರೆ ನಮ್ಮ ಆರ್ಡಿನೋ ಊನೋ ಡ್ಯಾಮೇಜ್ ಆಗುತ್ತೆ. ವಿದಿನ್ 5 ವೋಲ್ಟ್ ಇರಬೇಕು. ನೆಕ್ಸ್ಟ್ ಡಿಜಿಟಲ್ ಪಿನ್ಸ್. ನೋಡ್ತಾ ಹೋದರೆ ಡಿಜಿಟಲ್ ಪಿನ್ಸ್ ಇಲ್ಲಿದೆಯಲ್ಲ, ಉದ್ದಕ್ಕಿದೆಯಲ್ಲ, ಇದೇ ಡಿಜಿಟಲ್ ಪಿನ್ಸ್. ಡಿಜಿಟಲ್ ಪಿನ್ಸ್ ನಮ್ಮ ಹತ್ರ ಟೋಟಲ್ 14 ಡಿಜಿಟಲ್ ಪಿನ್ಸ್ ಇದೆ. 0 ಇಂದ ಹಿಡಿದು ತನಕ 14 ಡಿಜಿಟಲ್ ಪಿನ್ಸು. ಇದು ಫಸ್ಟ್ ಅಂತೂ 0, ಆಮೇಲೆ 1. ಇದು ಎರಡಕ್ಕೆ ಮಾತ್ರ TX RX ಅಂತ ಎರಡೆರಡು ಕೊಟ್ಟಿದ್ದಾರೆ. TX RX ಅಂದರೆ ಏನು? TX ಅಂದರೆ ಸೀರಿಯಲ್ ಇನ್, RX ಅಂದರೆ ಸೀರಿಯಲ್ ಇನ್, TX ಅಂದರೆ ಸೀರಿಯಲ್ ಔಟ್. ಸೀರಿಯಲ್ ಇನ್, ಸೀರಿಯಲ್ ಡಾಟಾ ರಿಸೀವ್. ಇದೆರಡು ಏನು ಕೆಲಸ ಮಾಡೋದಂದರೆ ಡಾಟಾ ಟ್ರಾನ್ಸ್ಫರ್, ಸೀರಿಯಲ್ ಡಾಟಾ ಟ್ರಾನ್ಸ್ಫರ್ನ ರಿಸೀವ್ ಮಾಡುತ್ತೆ, ಒಂದು ಟ್ರಾನ್ಸ್ಮಿಟ್ ಮಾಡುತ್ತೆ. ಇದೆರಡು ವರ್ಕ್ ಮಾಡೋಕ್ಕೆ ಇದೆರಡು ಪಿನ್ನ ಯೂಸ್ ಮಾಡ್ತೀವಿ ನಾವು. ಸೀರಿಯಲ್ ಡಾಟಾ ಟ್ರಾನ್ಸ್ಫರು ಮತ್ತು ರಿಸೀವ್ ಮಾಡೋಕ್ಕೆ. ಸೀರಿಯಲ್ ಕಮ್ಯುನಿಕೇಷನಿಗೂ ಯೂಸ್ ಮಾಡ್ತೀವಿ 0 ಮತ್ತು 1. ಸೊ ಅದಕ್ಕೆ ನಾವು ಅದು ಸ್ಪೆಸಿಫಿಕ್ ಯೂಸಿಗೋಸ್ಕರ ಮಾಡೋದ್ರಿಂದ ನೆಕ್ಸ್ಟ್ 2 ಇಂದನೇ ಕನೆಕ್ಟ್ ಮಾಡ್ತಾ ಹೋಗ್ತೀವಿ ಎಲ್ಲದಕ್ಕೂ. ಓಕೆ, ಆಮೇಲೆ ಇದೆಲ್ಲ ನಾರ್ಮಲ್ ಡಿಜಿಟಲ್ ಪಿನ್ಸಿಗೆ ಕನೆಕ್ಟ್ ಮಾಡ್ತೀವಿ. ಬಟ್ ನೀವು ಅಬ್ಸರ್ವ್ ಮಾಡಿದರೆ 3ಗೆ ನಾಟ್ ಸಿಂಬಲ್ ಇದೆ, 5ಗೆ ನಾಟ್ ಸಿಂಬಲ್ ಇದೆ, 6ಗೂ ನಾಟ್ ಸಿಂಬಲ್ ಇದೆ, 9ಗೆ ನಾಟ್ ಸಿಂಬಲ್ ಇದೆ, 10ಗೆ ನಾಟ್ ಸಿಂಬಲ್ ಇದೆ, 11ಗೂ ನಾಟ್ ಸಿಂಬಲ್ ಇದೆ. ಏನಿದು ನಾಟ್ ಸಿಂಬಲ್ಲು ಅಂದರೆ ಇದು PWM ಅಂದರೆ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಅಂತ. ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಅಂದರೆ ಏನು? ಈಗ ನಾವು ಏನೇ ಒಂದು ಟಾರ್ಚ್ ಥರ ತಂದರೆ ಅದ್ರ ಲೈಟು ಡಿಮ್ ಮಾಡೋದು ಆಪ್ಷನ್ ಇರುತ್ತೆ, ಒಂಚೂರು ಡಿಮ್ ಮಾಡೋಕ್ಕೆ. ಇಲ್ಲ, ಈಗ ಒಂದು DC ಮೋಟರು ಒಂದೇ ಸ್ಪೀಡಲ್ಲಿ ತಿರುಗ್ತಾ ಇರುತ್ತೆ. ಈಗ ನಮ್ಮ ಸ್ಪೀಡ್ ಕಮ್ಮಿ ಮಾಡಬೇಕಂದ್ರೆ ಆಗಲ್ಲ. ಆವಾಗ ಎಲ್ಲ ಇದಕ್ಕೆ ಕನೆಕ್ಷನ್ ಕೊಡ್ತೀವಿ. ಈಗ ನಾವು ಲೈಟಿಂದು ಡಿಮ್ನೆಸ್, ಕಂಟ್ರೋಲ್ ಲೈಟ್ LED ಲೈಟಿನ ಡಿಮ್ನೆಸ್ ಕಮ್ಮಿ ಮಾಡಬೇಕಾದ್ರೆ, ಇಲ್ಲ DC ಮೋಟರ್ ಸ್ಪೀಡ್ ಕಮ್ಮಿ ಮಾಡಬೇಕಾದ್ರೆ ಅವಾಗೆಲ್ಲ ಇದಕ್ಕೆ ಕೊಡ್ತೀವಿ PWM ಪಿನ್ಸ್ಗೆ. PWM ಪಿನ್ಸ್ ಅಂದರೆ ಯಾವ ಪಿನ್ಸ್ ಹೊರಗೆ ನಾಟ್ ಸಿಂಬಲ್ ಇದೆ, ಇದು PWM, ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಅಂತ. ಸರ್ವೋ ಮೋಟರ್ ಕಂಟ್ರೋಲ್ ಮಾಡಬೇಕಾದ್ರೆ ಎಲ್ಲದಕ್ಕೂ ಇದಕ್ಕೆ ಈ ಪಿನ್ನಿಗೆ ಕನೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಇದು ICSP ಅಂತ. ಇದೇನಪ್ಪ ಅಂದರೆ ಇನ್ ಸರ್ಕ್ಯೂಟ್ ಸೀರಿಯಲ್ ಪ್ರೋಗ್ರಾಮಿಂಗ್ ಅಂತ. ಆರ್ಡಿನೋ ಪ್ರೋಗ್ರಾಮ್ ಇರುತ್ತಲ್ಲ, ನಾವು ಇನ್ನೊಂದು ಈಗ ರೆಡಿಮೇಡ್ ಏನಾದರೂ ಒಂದು ಮೈಕ್ರೋ ಕಂಟ್ರೋಲರ್ ಕೊಟ್ಟರು, ಅದರಲ್ಲಿ ಕೋಡ್ ಇದೆ. ಆವಾಗ ಏನು ಮಾಡ್ತೀವಿ, ಇದರಿಂದ ಕನೆಕ್ಟ್ ಮಾಡ್ತಾ ಹೋಗ್ತೀವಿ.
ಡೈರೆಕ್ಟ್ಲಿ ಮೈಕ್ರೋ ಕಂಟ್ರೋಲರಿಂದ ಡೈರೆಕ್ಟ್ ಕನೆಕ್ಟ್ ಮಾಡೋದ್ರೆ ಹೆಂಗೆ ಅಂತ. ಇದು ಮೋಸ್ಟಾಗಿ ಈಗ ಸದ್ಯಕ್ಕೆ ನಾವು ಬೇಸಿಕ್ ಕಲಿಯೋದ್ರಿಂದ ಇದೇನು ನಮ್ಗೆ ಜಾಸ್ತಿ ಯೂಸ್ ಇರಲ್ಲ. ಅಡ್ವಾನ್ಸ್ ಪ್ರಾಜೆಕ್ಟಿಗೆ ನಾವು ಅಪ್ಕಮಿಂಗ್ ವೀಡಿಯೋಸಲ್ಲಿ ಇದು ಹೆಂಗೆ ಏನು ಇದ್ರ ಬಗ್ಗೆ ಜಾಸ್ತಿ ತಿಳ್ಕೊತಾ ಹೋಗೋಣ. ಸದ್ಯಕ್ಕೆ ನೀವು ಇದಿಷ್ಟು ತಿಳ್ಕೊತಾ ಹೋಗಿ. ಫಸ್ಟಿಂದ ಒಂದು ರೀಕ್ಯಾಪ್ ಥರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದು ಪವರ್ ಸಪ್ಲೈ ಕೊಡೋಕ್ಕೆ ಈ ಪಿನ್ನು. ಪವರ್ ಸಪ್ಲೈ ಇದು USB ಏನಕ್ಕೆ ಅಂದರೆ ನಾವು ಕೊಟ್ಟಿರೋ ಕೋಡನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀವಿ. ಅದು ಯಾವುದರಿಂದ ಅಂದರೆ ಕೇಬಲ್ A to B ಇಂದ. ಇದು ರೀಸೆಟ್ ಬಟನ್. ಒಂದ್ಸಲಿ ಪ್ರೋಗ್ರಾಮ್ ರೀಸೆಟ್ ಆಗುತ್ತೆ ಅಂದರೆ ನಾವು ಹಿಂಗೆ ಕಂಪ್ಯೂಟರಲ್ಲಿ ರಿಫ್ರೆಶ್ ಕೊಡ್ತೀವೋ ಅದೇ ಥರ ಇಲ್ಲಿ ರೀಸೆಟ್. ಓಕೆ, ಇದು ಪವರ್ ಪಿನ್ಸ್, ಇದು ಅನಲಾಗ್ ಪಿನ್ಸು, ಇದು ಡಿಜಿಟಲ್ ಪಿನ್ಸು, ಇದು ಮೈಕ್ರೋ ಕಂಟ್ರೋಲರ್, ಇದು ಬ್ರೇನ್ ಆಫ್ ದಿ ಆರ್ಡಿನೋ ಊನೋ ಬ್ರೇನ್. ಇದು ಬಂದ್ಬಿಟ್ಟು 80 ಮೆಗಾ 328P ಅಂತ. ಇದು ಸ್ಪೆಸಿಫಿಕೇಶನ್ 8 ಬಿಟ್ ಮೈಕ್ರೋ ಕಂಟ್ರೋಲರು, ಸ್ಪೀಡು 16 ಮೆಗಾಹರ್ಟ್ಸ್ ಇರುತ್ತೆ, 32 KB ಫ್ಲ್ಯಾಶ್ ಮೆಮೊರಿ, 2 KB ರ್ಯಾಮ್ ಇರುತ್ತೆ, EEPROM 1 KB ಇರುತ್ತೆ. ಅನಲಾಗ್ ಪಿನ್ಸು ಇದೇನಿಕಪ್ಪ ಅಂದರೆ ಈಗ ಸೆನ್ಸರ್ ವ್ಯಾಲ್ಯೂಸ್ ರೀಡ್ ಮಾಡುತ್ತೆ. ಸೆನ್ಸರ್ ಇಲ್ಲಿಗೆ ಕನೆಕ್ಟ್ ಮಾಡ್ತೀವಿ ನಾವು. ಫಾರ್ ಎಕ್ಸಾಂಪಲ್ ಟೆಂಪ್ರೇಚರ್ ಸೆನ್ಸರು, ಸಾಯಿಲ್ ಮಾಯಿಶ್ಚರ್ ಸೆನ್ಸರು, MQ2 ಗ್ಯಾಸ್ ಸೆನ್ಸರು. ಸೆನ್ಸರ್ ಬಗ್ಗೆ ನಿಮಗೆ ಏನಪ್ಪ ಸೆನ್ಸರ್ ಅಂದರೆ ಅದ್ರ ಬಗ್ಗೆನೂ ನಾನು ಡೀಟೇಲ್ ವೀಡಿಯೋ ಮಾಡಿದ್ದೀನಿ. ಸೆನ್ಸರ್ ಯಾವ್ಯಾವ ಸೆನ್ಸರ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ವಾಚ್ ಮಾಡಿ. ನೆಕ್ಸ್ಟು ಪವರ್ ಪಿನ್ಸು. ಪವರ್ ಪಿನ್ಸ್ ಈಗ ನಮಗೆ ಇದು ರೀಸೆಟ್ ಮಾಡಬೇಕಾದ್ರೆ ಈ ಪಿನ್ನಿಗೆ ಕೊಡ್ತೀವಿ. ಈಗ ನಮಗೆ ಒಂದೊಂದು ಸೆನ್ಸರಿಗೆ 3.3 ವೋಲ್ಟೇಜ್ ಬೇಕಾಗಿರುತ್ತೆ, ಆವಾಗ ಈ ಪಿನ್ನಿಗೆ ಕೊಡ್ತೀವಿ. 5 ವೋಲ್ಟ್ ಬೇಕಿದ್ರೆ ಈ ಪಿನ್ನು, ಗ್ರೌಂಡ್ ಬೇಕಿದ್ರೆ ಈ ಪಿನ್ಗೆ. ಆಮೇಲೆ Vin ಎಕ್ಸ್ಟ್ರಾ ವೋಲ್ಟೇಜ್ ಬೇಕಿದ್ರೆ ಎಕ್ಸ್ಟರ್ನಲ್ ಇನ್ಪುಟ್ ವೋಲ್ಟೇಜ್. ಈಗ 3.3 ಬೇಡ, 4 ವೋಲ್ಟ್ ಬೇಕು, ಆವಾಗೆಲ್ಲ Vin ಇದಕ್ಕೆ ಕೊಡ್ತೀವಿ, ಎಕ್ಸ್ಟರ್ನಲ್ ಇನ್ಪುಟ್ ವೋಲ್ಟೇಜ್. ಆದರೆ ಒಂದು ನೋಟ್ ಅಂದರೆ ಅದು 5 ವೋಲ್ಟ್ಗಿಂತ ಜಾಸ್ತಿ ಹೋಗ್ಬಾರ್ದು, ಇಲ್ಲ ಅಂದರೆ ಸಿಸ್ಟಮ್ ಡ್ಯಾಮೇಜ್ ಆಗುತ್ತೆ. 5 ವೋಲ್ಟ್ ಮೇಲೆ ಹೋಗ್ಬಾರ್ದು, ಇಲ್ಲ ಸಿಸ್ಟಮ್ ಡ್ಯಾಮೇಜ್ ಆಗುತ್ತೆ. ವಿದಿನ್ 5 ವೋಲ್ಟೇ ಇರಬೇಕು. ನೆಕ್ಸ್ಟು ಡಿಜಿಟಲ್ ಪಿನ್ಸು. ಇದು 13 ಪಿನ್ಸ್ ಇರುತ್ತೆ. ಆಮೇಲೆ ಡಿಜಿಟಲ್ ಪಿನ್ಸು 0 to 13 ಇರುತ್ತೆ. ಇಲ್ಲಿ ನಾಟ್ ಸಿಂಬಲ್ ಅಂದರೆ PWM ಅಂದರೆ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಅಂತ. ಇದೇನಾದ್ರು ಮಾಡುತ್ತೆ ಅಂದರೆ LED ಬ್ರೈಟ್ನೆಸ್ನ ಕಂಟ್ರೋಲ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ, DC ಮೋಟರ್ ಸ್ಪೀಡ್ನ ಕಂಟ್ರೋಲ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಇದು ICPS, ಇದು ಅಡ್ವಾನ್ಸ್ ಲೆವೆಲು, ಇದೇನು ಬೇಡ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ತಿಳ್ಕೊತಾ ಒಂದೊಂದು ಪ್ರಾಜೆಕ್ಟ್ ಮಾಡ್ಕೊತ ಹೋಗೋಣ. ಟಿಲ್ ದೆನ್ ಕೀಪ್ ವಾಚಿಂಗ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ.